ಖಾಸಗಿ ಕಂಪನಿ ನಡೆಸುವಂತಹ ಮೆಡಿಸಿನ್ ಪ್ರಯೋಗಕ್ಕೆ ಸ್ವಯಂ ಪ್ರೇರಿತವಾಗಿ ಒಳಗಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಕಲಬುರಗಿ ಮೂಲದ ನಾಗೇಶ್ ತಮ್ಮ ಊರಿನಲ್ಲಿ ವ್ಯವಸಾಯವನ್ನ ಮಾಡಿಕೊಂಡಿದ್ರು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಖಾಸಗಿ ಮೆಡಿಸಿನ್ಸ್ ಕಂಪನಿಯೊಂದಕ್ಕೆ ಆಪ್ ಮೂಲಕ ಮೆಡಿಸಿನ್ ಪ್ರಯೋಗಕ್ಕೆ ಒಳಗಾಗೋಕೆ ನೋಂದಣಿಯನ್ನ ಮಾಡಿಕೊಂಡಿದ್ರು. ಕಳೆದ ಡಿಸೆಂಬರ್ 2ನೇ ವಾರದಲ್ಲಿ ಮೆಡಿಸಿನ್ ಪ್ರಯೋಗಕ್ಕೆ ಇವರು ಒಳಗಾಗಿರ್ತಾರೆ. ಅದಾದ 2 ದಿನದ ಬಳಿಕ ಹೊಟ್ಟೆ ನೋವು ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಬಳಿಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ 10 ದಿನ ಚಿಕಿತ್ಸೆಯನ್ನು ಪಡೆದು ಡಿಸ್ಚಾರ್ಜ್ ಸಹ ಆಗಿದ್ರು. ಆದರೆ ಅದಾದ ಕೆಲವು ದಿನಗಳ ಬಳಿಕ ಸಹೋದರನ ಮನೆಯಲ್ಲಿದ್ದಾಗ ರಕ್ತ ಹೆಪ್ಪುಗಟ್ಟಿ ನಾಗೇಶ್ ಮೃತಪಟ್ಟಿದ್ದಾರೆ. ಸದ್ಯ ಕುಟುಂಬಸ್ಥರು ಇದರಿಂದ ಕಂಗಾಲಾಗಿದ್ದಾರೆ. ಖಾಸಗಿ ಕಂಪನಿ ನಡೆಸುವಂತಹ ಈ ಮೆಡಿಸಿನ್ ಪ್ರಯೋಗಕ್ಕೆ ಸ್ವಯಂ ಪ್ರೇರಿತವಾಗಿ ಇವರು ಒಳಗಾಗಿ ಮೃತಪಟ್ಟಿರೋದು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಘಟನೆ ನಡೆದಿರೋದು. ಈ ಮೃತ ವ್ಯಕ್ತಿ ಕಲಬುರಗಿ ಮೂಲದ ನಾಗೇಶ್ ತಮ್ಮ ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡಿರ್ತಾರೆ. ಇನ್ನು ಇವರು ಆ್ಯಪ್ ಮೂಲಕ ಈ ಬಗ್ಗೆ ತಿಳಿದು ಸ್ವಯಂ ಪ್ರೇರಿತವಾಗಿ ಈ ಮೆಡಿಸಿನ್ ಟ್ರಯಲ್ ಏನು ಮಾಡ್ತಾರೆ ಅದಕ್ಕೆ ಒಳಗಾಗಿ ಇದೀಗ ಸಾವಿಗೆ ಈಡಾಗಿದ್ದಾರೆ. ಇದರಿಂದ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ.